ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇರಾನ್ ಮತ್ತು ಅಮೆರಿಕ ನಡುವಿನ ಸಂಘರ್ಷದಲ್ಲಿ ಹೊಸ ತಿರುವು ಬಂದಿದೆ. ಇದರಲ್ಲಿ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್, ನೇರವಾಗಿ ಇರಾನ್ ಮೇಲೆ ದಾಳಿ ಮಾಡಿರುವ ಸೂಚನೆಗಳು ಸಿಗ್ತಾ ಇದೆ. ಅದೇನಾದರೂ ನಿಜ ಆಗಿದ್ದರೆ ಈ ಯುದ್ಧ ಬೇರೆ ಹಂತಕ್ಕೆ ಹೋಗುತ್ತೆ. ಯಾಕೆಂದರೆ ಇರಾನ್ ಸುಮ್ಮನೆ ಬಿಡೋದಿಲ್ಲ. ಸೊ ಏನಾಯಿತು, ಮತ್ತು ಅದರ ಜೊತೆಗೆ ಅಮೆರಿಕದ ಡೊನಾಲ್ಡ್ ಟ್ರಂಪ್, ಆತನ ಮನಸ್ಥಿತಿ ಹತೋಟಿಯಲ್ಲಿದೆಯಾ ಇಲ್ಲವಾ ಅನ್ನುವಂಥ ಪ್ರಶ್ನೆಗಳ ನಡುವೆನೇ ಈಗ ಒಂದು ಸ್ಟೇಟ್ಮೆಂಟ್ ಬಂದಿದೆ ಟ್ರಂಪ್ ಕಡೆಯಿಂದ. ಆ ಸ್ಟೇಟ್ಮೆಂಟ್ ನೇರ ಇರಾನ್ ಮೇಲೆ ಅಣುಬಾಂಬು ಪ್ರಯೋಗಿಸುವುದಕ್ಕೆ ಸೂಚನೆಗಳು ಕೊಡ್ತಾ ಇದೆ ಅಂತಲೇ ಹೇಳಬೇಕಾಗುತ್ತೆ. ಸೊ ಏನದು ಸ್ಟೇಟ್ಮೆಂಟ್, ಅದನ್ನು ವಿವರಿಸ್ತೀನಿ. ಅದರ ಜೊತೆಗೆ ನಾನು ಆರಂಭದಲ್ಲಿ ಹೇಳಿದ್ನಲ್ಲ, UAE ನೇರವಾಗಿ ಭಾಗವಹಿಸಿರುವ ಸಾಧ್ಯತೆ ಇದೆ ಅಂತ. ಆ ಅನುಮಾನದ ಮೇಲೇ ಇನ್ನೊಂದು ಸುತ್ತಿನ ದಾಳಿಯನ್ನು UAE ಮೇಲೆ ಇರಾನ್ ನಡೆಸ್ತಾ ಇದೆ. ಸೊ ಏನು ನಡೀತಾ ಇದೆ, ಮೊನ್ನೆ ನಡೆದಂಥ ದಾಳಿ ಏನು, ಇವತ್ತು ಅಥವಾ ನಿನ್ನೆ ರಾತ್ರಿ ನಡೆದಿರುವಂತಹ ದಾಳಿ ಏನು ಇರಾನ್ ಕಡೆಯಿಂದ UAE ಮೇಲೆ, ಅದನ್ನು ಸಹ ವಿವರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊನ್ನೆ UAEಯ ಪುಜೇರಾ ಅನ್ನುವಂಥ ಪ್ರದೇಶದ ಮೇಲೆ ಸುಮಾರು 19 ಮಿಸೈಲ್ಗಳು ಹೋಗಿಬಿತ್ತು. 15 ಮಿಸೈಲು, 4 ಡ್ರೋನ್ಗಳು. ಅದು ಇರಾನ್ ಕಡೆಯಿಂದಲೇ ಬಂತು ಅಂತ UAE ಹೇಳ್ತಾ ಇದೆ. ಅಲ್ಲಿದ್ದಂತಹ ತೈಲ ಘಟಕದ ಮೇಲೆ ದಾಳಿಯಾಗಿತ್ತು. ಯಾಕೆಂದರೆ ಅಮೇರಿಕ ಹೊರ್ಮುಜ್ ಸ್ಟ್ರೈಟಲ್ಲಿ ಸುಮ್ಮನೆ ಇರಲಾರ್ದಿರ, ನಾನಿದ್ದೀನಿ, ಧೈರ್ಯವಾಗಿ ನಿಮ್ಮ ಹಡಗನ್ನು ಮೂವ್ ಮಾಡ್ಕೊಳ್ಳಿ ಅಂತ UAEಗೆ ಹೇಳ್ತು. UAE ತನ್ನ ಒಂದು ಹಡಗನ್ನು ಮೂವ್ ಮಾಡುವಂಥ ಪ್ರಯತ್ನ ಮಾಡ್ತು. ಅದಕ್ಕೆ ಪ್ರತೀಕಾರದ ದಾಳಿಯ ರೀತಿಯಲ್ಲಿ UAE ಮೇಲೆ ಪಜೇರಾ ಅನ್ನುವಂತಹ ಪ್ರದೇಶದಲ್ಲಿದ್ದಂತಹ ತೈಲ ಘಟಕದ ಮೇಲೆ ಇರಾನ್ ದಾಳಿ ಮಾಡ್ತು ಅಂತ UAE ಹೇಳ್ಕೊಳ್ತು. UAEನೇ ಲೆಕ್ಕ ಕೊಟ್ಟಿದ್ದು. 15 ಮಿಸೈಲ್ಗಳು, 4 ಡ್ರೋನ್ಗಳು ಬಂತು. ನಾವು ಅವುಗಳನ್ನು ಇಂಟರ್ಸೆಪ್ಟ್ ಮಾಡೋ ಪ್ರಯತ್ನ ಮಾಡಿದ್ವಿ, ಬಟ್ ಕೆಲವು ಬಂದು ಹೊಡೆದ್ವು ನಮಗೆ, ನಮ್ಮ ತೈಲ ಘಟಕ ಹೊತ್ತಿ ಉರಿತಾ ಇದೆ ಅಂತ ಹೇಳಿದ್ರು. ಇರಾನ್ ಹೇಳ್ತು ಇಲ್ಲ ಈ ದಾಳಿ ನಾವು ಮಾಡಿಲ್ಲ ಅಂತ. ಬಟ್ ಆ ಡ್ರೋನ್ಗಳು, ಆ ಒಂದು ಮಿಸೈಲ್ಗಳು ಇರಾನ್ದೇ ಅನ್ನೋದು ಆಲ್ಮೋಸ್ಟ್ ಖಾತ್ರಿ ಆಗ್ತಿದೆ. ಸೊ ಅದು ಆ ಕಡೆ ಇರಬೇಕಾದ್ರೆ ಡೊನಾಲ್ಡ್ ಟ್ರಂಪ್ ಒಂದು ಸ್ಟೇಟ್ಮೆಂಟನ್ನು ನಿನ್ನೆ ಕೊಟ್ಟಿದ್ದಾರೆ. ಆ್ಯಸ್ ಯೂಶುವಲ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸ್ಟೇಟ್ಮೆಂಟನ್ನು ಹಾಕಿದ್ದಾರೆ. ಆ ಸ್ಟೇಟ್ಮೆಂಟು ನೇರವಾಗಿ ನ್ಯೂಕ್ಲಿಯರ್ ಬಾಂಬ್ ಹಾಕ್ತೀನಿ ಇರಾನ್ ಮೇಲೆ ಅಂತ ಹೇಳುವ ರೀತಿಯಲ್ಲಿದೆ. ಇರಾನ್ ಇದೇ ರೀತಿ ಆಡ್ತಾ ಇದ್ದರೆ, ಒಪ್ಪಂದಕ್ಕೆ ಬರದೆ ಹೋದರೆ ಅದಕ್ಕೆ ಒಂದು ಪದ ಬಳಸ್ತಾರೆ, ಒಂದು ಸೆಂಟೆನ್ಸ್ ಬಳಸ್ತಾರೆ, ಒಂದು ವಾಕ್ಯ, ಪದ ಅಲ್ಲ, ವಾಕ್ಯ. ಒನ್ ಬಿಗ್ ಗ್ಲೋ, ಒಂದು ಪ್ರಖರವಾದ ಬೆಳಕನ್ನು ಇರಾನ್ ನೋಡಬೇಕಾಗತ್ತೆ ಅಂತ. ಪ್ರಖರವಾದ ಬೆಳಕು ಎಲ್ಲಿಂದ ಬರುತ್ತೆ ಅಂದರೆ ಪರಮಾಣು ಬಾಂಬ್ ಹಾಕಿದಾಗಲೇ ಬರೋದು. ಬೇರೆ ಯಾವುದು ಹಾಕಿದ್ರೂ ಆ ಮಟ್ಟಕ್ಕೆ ಪ್ರಖರವಾದಂಥ ಬೆಳಕು ಅಂತ ಯಾರೂ ಬಳಸೋದಿಲ್ಲ. ಮಿಸೈಲ್ ಹಾಕ್ತೀವಿ, ಬಾಂಬ್ ಹಾಕ್ತೀವಿ, B-2 ಬಾಂಬರ್ಸ್ ಹಾಕ್ತೀವಿ, ಏನೇನೋ ಬಳಸ್ಬೋದಾಗಿತ್ತು. ಒನ್ ಬಿಗ್ ಗ್ಲೋ ಅಂತಿದೆಯಲ್ಲ, ಒಂದು ದೊಡ್ಡ ಪ್ರಕಾಶಮಾನವಾದಂಥ ಬೆಳಕು, ಅದು ನ್ಯೂಕ್ಲಿಯರ್ ಬಾಂಬ್ ಹಾಕ್ತೀನಿ ಅಂತ ಹೇಳಿರುವಂಥದ್ದು. ಇಲ್ಲಿ 2 ಪ್ರಶ್ನೆಗಳು ಬರುತ್ತೆ. ಒಂದು, ಸೀರಿಯಸ್ ಆಗಿ ಅಮೆರಿಕ ಈ ರೀತಿ ಯೋಚನೆ ಇಟ್ಕೊಂಡಿದೆಯಾ? ಅಮೆರಿಕ ಇಟ್ಕೊಂಡಿಲ್ಲದೆ ಹೋದರು ಡೊನಾಲ್ಡ್ ಟ್ರಂಪ್ಗಿಂತಹ ಯೋಚನೆ ಇದೆಯಾ? ಈ ಯುದ್ಧ ಅಂತ್ಯ ಆಗಬೇಕು ಅಂದರೆ ಇರಾನ್ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಹಾಕೋದು ಒಂದೇ ದಾರಿ ಅಂತ ಏನಾದರೂ ಡೊನಾಲ್ಡ್ ಟ್ರಂಪ್ ತಲೆಯಲ್ಲಿದೆಯಾ? ಅಥವಾ ಇತ್ತೀಚಿನ ದಿನಗಳಲ್ಲಿ ಡೊನಾಲ್ಡ್ ಟ್ರಂಪ್ ಮಾನಸಿಕ ಆರೋಗ್ಯದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದೆ, ಅದರ ಭಾಗವಾಗಿ ಬಂದಿರುವಂತಹ ಸ್ಟೇಟ್ಮೆಂಟ್ ಇದು? ಸೀರಿಯಸ್ ಆಗಿಲ್ಲ, ಏನೋ ಒಂದು ಸುಮ್ಮನೆ ಹಾಕ್ಬಿಡೋದು, ಏನೋ ಒಂದು ಡೈಲಾಗು ಅನ್ನೋ ರೀತಿಯಲ್ಲಿ ಬಂದಿರೋದನ್ನ ಪ್ರಶ್ನೆ ಬರುತ್ತೆ. ಬಟ್ ಎನಿಹೌ, ಒಂದು ನ್ಯೂಕ್ಲಿಯರ್ ಬಾಂಬ್ನ ಯೋಚನೆ ಆ ಒಂದು ಪೋಸ್ಟ್ನಲ್ಲಿ ಬಂದೋಗ್ತಿದೆ. ಇನ್ನು ನಾನು ಆರಂಭದಲ್ಲಿ ಹೇಳಿದಂತೆ ಪುಜೇರಾ ಅನ್ನುವಂಥ ಜಾಗದ ಮೇಲೆ ದಾಳಿ ಆಯಿತು ಇರಾನ್ ಕಡೆಯಿಂದ ಅಂತ UAE ನಂಬ್ತಾ ಇದೆ. ತನ್ನ ತೈಲ ಘಟಕ ಹೊತ್ತಿ ಉರಿತಾ ಇರೋದು ಇರಾನ್ ಕಾರಣಕ್ಕೆ ಅಂತ ನಂಬ್ತಾ ಇದೆ. ಈಗೇನಾಯಿತು, ನಿನ್ನೆ ಕೆಶ್ಮ್ ಐಲ್ಯಾಂಡ್ ಮತ್ತು ಬಂದರ್ ಅಬ್ಬಾಸ್ ಅನ್ನುವಂಥ 2 ಪ್ರದೇಶಗಳು ಇರಾನಲ್ಲಿ, ಕೆಶ್ಮ್ ಐಲ್ಯಾಂಡ್, ಕೆಶ್ಮ್ ದ್ವೀಪ ಮತ್ತು ಬಂದರ್ ಅಬ್ಬಾಸ್ ಅನ್ನುವಂಥ 2 ಪ್ರದೇಶಗಳ ಮೇಲೆ ದಾಳಿಯಾಗಿದೆ. ತೀವ್ರತರವಾದಂಥ ದಾಳಿಯಾಗಿದೆ. ಈ ದಾಳಿಯನ್ನು ಅಮೆರಿಕ ನಡೆಸ್ತಾ ಅಂದರೆ ಇಲ್ಲ ಅಂತ ಮಾಹಿತಿ ಬರ್ತಾ ಇದೆ. ಇರಾನು ಸಹ ಅದರ ಬಗ್ಗೆ ಒಂದು ಪರಿಶೀಲನೆಯನ್ನು ನಡೆಸ್ತಾ ಇದೆ. ಅಮೆರಿಕ ಈ ದಾಳಿ ನಡೆಸಿಲ್ಲ. ಹಾಗಾದರೆ ಯಾರು ನಡೆಸಿದ್ದು ಅಂತ ನೋಡೋದಾದರೆ UAE ನಡೆಸಿರುವ ಎಲ್ಲ ಸಾಧ್ಯತೆಗಳು ಇದೆ ಅಂತ ಅನುಮಾನ ಈಗ ಇರಾನ್ಗೆ ಬರೋದಕ್ಕೆ ಶುರುವಾಗಿದೆ. ಯಾಕೆಂದರೆ ನಾನು ಹೇಳ್ದಂಗೆ
ಪುಜೇರಾ ಅನ್ನುವಂಥ ಒಂದು ಜಾಗಕ್ಕೆ ಮೊನ್ನೆ ದಾಳಿ ಆಗಿತ್ತಲ್ಲ ಇರಾನ್ ಕಡೆಯಿಂದ ಆಗಿದೆ ಅಂತ UAE ನಂಬಿದೆಯಲ್ಲ, ಅದಕ್ಕೆ ಪ್ರತಿಯಾಗಿ UAE ಇರಾನ್ನ ಈ ಎರಡು ಕೆಶ್ಮ್ ಐಲ್ಯಾಂಡ್ ಮತ್ತು ಬಂದರ್ ಅಬ್ಬಾಸ್ ಅನ್ನುವಂತಹ ಪ್ರದೇಶಗಳ ಮೇಲೆ ದಾಳಿ ಮಾಡಿರೋ ಸಾಧ್ಯತೆ ಇದೆ ಅಂತ ಇರಾನ್ ನಂಬ್ತಾ ಇದೆ. ನಂಬಿದ್ದು ಮಾತ್ರ ಅಲ್ಲ, ಅದಕ್ಕೆ ಪ್ರತೀಕಾರವಾಗಿ ಈಗ ಇರಾನ್ ಸಹ ಮತ್ತೆ ಅಟ್ಯಾಕ್ ಮಾಡ್ತಾ ಇದೆ UAE ಮೇಲೆ. ಸೆಕೆಂಡ್ ರೌಂಡ್ ಅಂದರೆ ಒಂದು ವಾರದ ಒಳಗೆ ಇದು ಎರಡನೇ ಅಟ್ಯಾಕ್ UAE ಮೇಲೆ ಇರಾನ್ ನಡೆಸ್ತಾ ಇರುವಂಥದ್ದು. ಇರಾನ್ ಕಡೆಯಿಂದ 2 ಬ್ಯಾಲಿಸ್ಟಿಕ್ ಮಿಸೈಲು, 3 ಡ್ರೋನುಗಳು ಬಂದಿದ್ದಾವೆ ಅಂತ ಹೇಳಿ UAE ಸ್ಟೇಟ್ಮೆಂಟನ್ನು ಬಿಡುಗಡೆ ಮಾಡಿದೆ. ಪ್ಲಸ್ ಆ ದಾಳಿಯಲ್ಲಿ 2 ಗಾಯಗೊಂಡಿದ್ದಾರೆ ಅಂತ UAE ಹೇಳ್ತಾ ಇದೆ. ಮೊನ್ನೆ ಪುಜೇರಾನಲ್ಲಿ ನಡೆದಂತಹ ದಾಳಿಯಲ್ಲಿ 2 ಅಲ್ಲ 3 ಜನ ಭಾರತೀಯ ಮೂಲದ ವಲಸೆ ಕಾರ್ಮಿಕರು ಹತರಾಗಿದ್ದರು, ಸತ್ತು ಹೋಗಿದ್ದರು, ಜೀವ ಕಳ್ಕೊಂಡಿದ್ರು. ಅಂತಹ ದಾಳಿ ನಡೆದಿತ್ತು ಅಲ್ಲಿ. ತೈಲ ಘಟಕ ಇವತ್ತಿಗೂ ಹೊತ್ತು ಉರಿತಾ ಇದೆ, ಇನ್ನೂ ಕಂಟ್ರೋಲ್ಗೆ ಬಂದಿಲ್ಲ. ಅದು ಮುಗಿಯುವ ಹೊತ್ತಿಗೆನೆ ಈಗ 2ನೇ ಸುತ್ತಿನ ಮತ್ತೊಂದು ದಾಳಿಯನ್ನು ಇರಾನ್ UAE ಮೇಲೆ ಮಾಡಿದೆ ಅನ್ನುವಂತಹ ಆರೋಪಗಳು ಬರ್ತಾ ಇದೆ, 2 ಬ್ಯಾಲಿಸ್ಟಿಕ್ ಮಿಸೈಲ್ ಮತ್ತು 3 ಡ್ರೋನ್ಗಳ ಮೂಲಕ. ಇನ್ನು ಶಾಂತಿ ಮಾತುಕತೆಗಳು ಎಲ್ಲಿವರೆಗೆ ಬಂದಿದ್ದಾವೆ, ಏನಾಯಿತು ಒಪ್ಪಂದ, ಏನಾಯಿತು ಯುದ್ಧ ವಿರಾಮ ಅಂತಂದರೆ, ಯುದ್ಧ ವಿರಾಮ ಅನಿರ್ದಿಷ್ಟ ಅವಧಿ ಅಂತ ಅಮೆರಿಕ ಹೇಳ್ಕೊಂಡಿದೆ. ಹಾಗಾಗಿ ಯುದ್ಧ ವಿರಾಮ ನಡೀತಾನೇ ಇರುತ್ತೆ. ಶಾಂತಿ ಮಾತುಕತೆಗಳಿಗೆ ಇರಾನ್ ಸಿದ್ಧ ಇಲ್ಲ. ಅದು ಹೇಳ್ತಾ ಇರೋದು ಹೊರ್ಮುಸ್ನಿಂದ ಅಮೆರಿಕ ಹಿಂದಕ್ಕೆ ಸರಿಬೇಕು, ಆ ನಂತರವೇ ಶಾಂತಿ ಮಾತುಕತೆ, ಅಲ್ಲಿಯವರೆಗೆ ಶಾಂತಿ ಮಾತುಕತೆ ಇಲ್ಲ ಅಂತ. ಬಟ್ ಅಮೆರಿಕ ಪಾಕಿಸ್ತಾನದ ಮೇಲೆ ಒತ್ತಡ ಹಾಕ್ತಿದೆ, ಇರಾನನ್ನು ಒಪ್ಪಿಸಿ ಒಂದು ಒಪ್ಪಂದಕ್ಕೆ ಕರ್ಕೊಂಡು ಬನ್ನಿ, ನಮಗೆ ಮಾನ ಮರ್ಯಾದೆ ಹೋಗ್ತಿದೆ ಅನ್ನೋದು ಅಮೆರಿಕದ ದುಂಬಾಲು. ಸೊ ಇದಿಷ್ಟು ಈಗ ಹೊಸದಾಗಿ ಆಗಿರುವಂತಹ ಬೆಳವಣಿಗೆಗಳು. ಇರಾನ್ ಅಮೆರಿಕ ಯುದ್ಧದ ನಡುವೆ UAE ನೇರವಾಗಿ ಇರಾನ್ ಮೇಲೆ ದಾಳಿ ಮಾಡಿರೋ ಸಾಧ್ಯತೆಗಳಿದ್ದಾವೆ. 2 ಜಾಗಗಳ ಮೇಲೆ ದಾಳಿಯಾಗಿದೆ, ಅದನ್ನು ಅನುಮಾನಿಸ್ತಾ ಇದೆ ಇರಾನ್. ಅದಕ್ಕೆ ಪ್ರತಿಯಾಗಿ ಇನ್ನೊಂದು ಸುತ್ತಿನ ದಾಳಿಯನ್ನು UAE ಮೇಲೆ ಇರಾನ್ ನಡೆಸ್ತಾ ಇದೆ. ಇದರ ನಡುವೆ ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಹಾಕ್ತೀನಿ ಅನ್ನೋದಕ್ಕೆ ಸೂಚನೆ ನೀಡುವಂತಹ ಒಂದು ಹೇಳಿಕೆಯನ್ನು ಪ್ರಕಟಿಸಿಕೊಂಡಿದ್ದಾರೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.